ಎಲ್ಲರಿಗೂ ನಮಸ್ತೆ. ಶ್ರೀ ಕಲ್ಕಿ ಗುರುಕುಲಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ ನಾವು ಶ್ರೀ ಕಲ್ಕಿ ಹತ್ರ ಪ್ರಾರ್ಥನೆ ಮಾಡಿ ಈ ಒಂದು ಗುರುಕುಲವನ್ನ ಶುರು ಮಾಡೋಣ. ಓಂ ಶ್ರೀ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಓಂ ಶ್ರೀ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಓಂ ಶ್ರೀ ಸರ್ವದೇವ ಪರಂ ಕರುಣ ಪರಂ ಜ್ಯೋತಿ ನಮಃ. ಪ್ರಪಂಚಾದ್ಯಂತ ಇವತ್ತು ಸಾವಿರಾರು ಭಕ್ತರಿಗೆ ಶ್ರೀ ಕಲ್ಕಿ ತಮ್ಮ ಪವಾಡಗಳನ್ನ ಪ್ರತಿದಿನ ಕೊಡ್ತಾ ಬರ್ತಾ ಇದ್ದಾರೆ. ಅಂತ ಒಂದು ಪವಾಡ ಈಗ ನಾವು ನೋಡಕ್ಕೆ ಹೋಗೋಣ. ಆದ್ರೆ ಶ್ರೀ ಭಗವಾನ್ ಹೇಳ್ತಾರೆ, ಈ ಎಲ್ಲ ಪವಾಡಗಳು ಕೂಡ ಯಾವ ಒಂದು ಸಿದ್ಧಾಂತಗಳನ್ನ ಉಲ್ಲಂಘಿಸುತ್ತಿಲ್ಲ, ಆದ್ರೆ ಈ ಎಲ್ಲ ಪವಾಡಗಳು ಒಂದು ಉನ್ನತ ಸಿದ್ಧಾಂತವನ್ನ ಅನುಸರಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಪವಾಡಗಳ ಉದ್ದೇಶ ಏನಂತಂದ್ರೆ, ಯಾವಾಗ ನಮಗೆ ಈ ಪವಾಡಗಳನ್ನ ನಾವು ಅನುಭವಿಸ್ತೀವೋ ನಾವು ಮನಸ್ಸಿನ ಹಿಡಿತದಿಂದ ನಾವು ಹೊರಗಡೆ ಬರಕ್ಕೆ ಸಾಧ್ಯ ಆಗತ್ತೆ. ಈಗ ಒಂದು ಪವಾಡ ನೋಡೋಣ. ಶ್ರೀಮೂರ್ತಿಯಿಂದ ಕುಂಕುಮ ಪ್ರತ್ಯಕ್ಷ ಆಗ್ತಾ ಇರೋದು. ಈಗ ನಾವು ಒಂದು ಟೀಚಿಂಗ್ ವಿಡಿಯೋ ನೋಡೋಣ. ಅ ಮಿನಿಟ್ ವಿತ್ ಶ್ರೀ ಭಗವಾನ್. The question is mukti sudden or gradual? Now, this question has been debated for thousands of years, and records that in China they debated this for over 2000 years, whether it is sudden or gradual. It is both. For some people, it is sudden. He keeps drinking a cup of tea at a tea shop and bang, he is enlightened. And the people who are 10 years, 15 years, slowly, they gradually become enlightened. Both varieties are there. It would depend upon what kind of vasana has entered you. If that vasana has entered you, was trying for mukti, then you will make it very, very fast. Or let us say you are a beginner, then it's more gradual. For those who almost came towards mukti and did not make it, but now have reincarnated, that is, the vasana has come into you, then of course you make it very, very fast. It's very abrupt and sudden, unimaginably sudden. So both varieties are there. ಇಲ್ಲಿ ಶ್ರೀ ಭಗವಾನರ ಹತ್ರ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಭಗವಾನ್, ಮುಕ್ತಿ ಅನ್ನೋದು ವೇಗವಾಗಿ ಆಗುತ್ತಾ ಇಲ್ಲ ನಿಧಾನವಾಗಿ ಆಗುತ್ತಾ? ಸೊ ಈಸ್ ಮುಕ್ತಿ ಸಡನ್ ಆರ್ ಗ್ರಾಜುವಲ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಶ್ರೀ ಭಗವಾನ್ ಹೇಳ್ತಾ ಇದ್ದಾರೆ,
ಮುಕ್ತಿ ಅನ್ನೋದು ಗ್ರ್ಯಾಜುವಲ್ಲ ಇಲ್ಲ ಸಡನ್ನ ಅನ್ನೋದು ಈ ಪ್ರಶ್ನೆ ಬಂದು ಸಾವಿರಾರು ವರ್ಷಗಳಿಂದ ಚರ್ಚೆ ನಡೀತಾ ಇದೆ. ನೀವು ಚೈನಾದಲ್ಲಿ ತಗೊಂಡ್ರೆ ಇದ್ರ ಬಗ್ಗೆ ಮುಕ್ತಿ ಅನ್ನೋದು ಫಾಸ್ಟಾಗಿ ನಡೆಯುತ್ತಾ, ಒಂದೇ ಸಾರಿ ಟಕ್ ಅಂತ ಆಗತ್ತಾ, ಇಲ್ಲ ಲೇಟಾಗಿ ಆಗತ್ತಾ, ಸ್ಲೋ ಆಗತ್ತಾ ಅನ್ನೋ ಈ ಪ್ರಾಸೆಸ್ಸು, ಈ ಒಂದು ಚರ್ಚೆ 2000 ವರ್ಷಗಳು ಈ ಚರ್ಚೆಯನ್ನ ಮಾಡ್ತಾ ಇದ್ರು ಚೈನಾದಲ್ಲಿ. ಆದರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದು 2 ವೆರೈಟೀಸು ಇದೆ. ಸಡನ್ ಆಗೂ ಆಗತ್ತೆ, ಗ್ರ್ಯಾಜುವಲ್ ಆಗೂ ಆಗತ್ತೆ. ಅಂದ್ರೆ ಸಪೋಸ್ ಒಂದು ವ್ಯಕ್ತಿ ಒಂದು ಕಪ್ ಟೀ ಕುಡಿತಾ ಇದ್ದಾನೆ ಅಂತ ಅನ್ಕೊಳ್ಳಿ, ಒಂದು ಟೀ ಶಾಪಲ್ಲಿ. ಸಡನ್ ಆಗಿ ಅವನಿಗೆ ಆಗಬಹುದು, ಅವನು ಮುಕ್ತನ ಆಗಬಹುದು. ಅದೇ ಇನ್ನೊಬ್ಬ ವ್ಯಕ್ತಿ ಅದೇ ಮುಕ್ತಿ ಅವನಿಗೆ 10 ವರ್ಷ ಆಗ್ಬೋದು, 15 ವರ್ಷ ಆಗಬಹುದು, ಅವನಿಗೆ ಗ್ರ್ಯಾಜುವಲ್ ಆಗಿ ಆ ಎನ್ಲೈಟನ್ಮೆಂಟ್ ಅನ್ನೋದು ಆಗ್ತಾ ಇರುತ್ತೆ. ಸೊ ಬೋತ್ ವೆರೈಟೀಸ್ ಆರ್ ದೇರ್. ಸೊ ಇಟ್ ಡಿಪೆಂಡಿಂಗ್ ಆನ್ ವಾಟ್ ಕೈಂಡ್ ಆಫ್ ವಾಸನ ಅವರಿಗೆ ಇದೆ ಅಂತ. ಇವತ್ತು ಯಾವ ವಾಸನ ಅವ್ರ ಒಳಗಡೆ, ಆ ಮುಕ್ತಿಯ ವಾಸನ ಅವ್ರ ಒಳಗಡೆ ಇದೆಯೋ ಆ ರೀತಿ ನಮಗೆ ಅದು ವೇಗವಾಗಾದ್ರೂ ಆಗಬಹುದು, ಇಲ್ಲ ನಿಧಾನಕ್ಕಾದ್ರೂ ಆಗಬಹುದು. ಸಪೋಸ್ ಇವತ್ತು ನೀವು ನಿಧಾನವಾಗಿ, ನೀವು ಈಗಲೇ ಮುಕ್ತಿ ಬಗ್ಗೆ ನಿಮಗೆ ಗೊತ್ತಿದೆ ಅಂತ ಅನ್ಕೊಳ್ಳಿ, ನಿಮಗೆ ಆ ಮುಕ್ತಿ ಅನ್ನೋದು ನಿಧಾನವಾಗಿ ಆಗಬಹುದು. ಸಪೋಸ್ ಆ ಮುಕ್ತಿಯ ವಾಸನ ಅನ್ನೋದು ನಿಮ್ಮ ಒಳಗಡೆ ಹಾಕ್ಬಿಟ್ರೆ ಖಂಡಿತ ನಿಮಗೆ ಫಾಸ್ಟ್ ಆಗಿ ಕೂಡ ನಡಿಬಹುದು, ಅನ್ಇಮ್ಯಾಜಿನಬಲಿ ಸಡನ್ ಆಗಿ ಕೂಡ ನಡಿಬಹುದು. ಸೊ 2 ವೆರೈಟೀಸ್ ಕೂಡ ಇದೆ ಅಂತ ಹೇಳಿ ಈ ಟೀಚಿಂಗ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ, ದ ವೇ ಆಫ್ ಎನ್ಲೈಟೆಂಡ್ ಒನ್. The awakened one stays with the what is without effort. The unawakened one tries to stay with the what is. ಇಲ್ಲಿ ಶ್ರೀ ಭಗವಾನರು ಹೇಳ್ತಿದ್ದಾರೆ, ಒಬ್ಬ ಮುಕ್ತನು ಏನಿದೆಯೋ ಅದರ ಜೊತೆಗೆ ಹಾಗೆ ಸೌಕರ್ಯವಾಗಿ ಯಾವ ಪ್ರಯತ್ನ ಇಲ್ಲದೆ ನಿಲ್ತಾನೆ. ಆದ್ರೆ ಮುಕ್ತಿ ಹೊಂದಿಲ್ದೇ ಇರೋನು ಯಾವಾಗ್ಲೂ ಕೂಡ ಪ್ರಯತ್ನ ಮಾಡಿ ಏನಿದೆಯೋ ಅದ್ರ ಜೊತೆಗೆ ನಿಲ್ಲಕ್ಕೆ ಟ್ರೈ ಮಾಡ್ತಾನೆ. ಅಂದ್ರೆ ಅವೇಕಂಡ್ ಒನ್ ಸ್ಟೇಸ್ ವಿತ್ ದ ವಾಟ್ ಇಸ್ ವಿತೌಟ್ ಎಫರ್ಟ್. ಅನ್ಅವೇಕಂಡ್ ಒನ್ ಟ್ರೈಸ್ ಟು ಸ್ಟೇ ವಿತ್ ವಾಟ್ ಇಸ್. ಅಂದ್ರೆ ಏನು? ಸಪೋಸ್ ನೋಡಿ, ಇವತ್ತು ನಮ್ಮ ಅಂತರಂಗದಲ್ಲಿ ನಾವು ಏನೇ ಒಂದು ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅದೆಲ್ಲವೂ ಕೂಡ ಅಹಂ, ನಾನು ಅನ್ನೋದಿದೆ. ಎಫರ್ಟ್ ಇಸ್ ದ ಸೆಲ್ಫ್ ಅಂತ ಹೇಳ್ತೀವಿ. ಇವತ್ತು ಮುಕ್ತನಿಗೆ ಆ ಸೆಲ್ಫ್ ಅನ್ನೋದು ಇಲ್ಲ, ಅದರಿಂದ ಅವನಿಗೆ ಅಲ್ಲಿ ಎಫರ್ಟ್ ಹಾಕೋದು ಕೂಡ ಏನೂ ಇರೋದಿಲ್ಲ. ಆದ್ರೆ ಮುಕ್ತಿ ಹೊಂದಿಲ್ದೇ ಇರೋನ್ಗೆ ಏನಿರುತ್ತೆ? ಮುಕ್ತಿ ಹೊಂದಿಲ್ದೇ ಇರೋನ್ಗೆ ಆ ಸೆಲ್ಫ್ ಅನ್ನೋದು ಇರೋದ್ರಿಂದ ಕಾನ್ಸ್ಟೆಂಟ್ ಎಫರ್ಟ್ ಹಾಕ್ತಾ ಇರ್ತಾನೆ. ಸೊ ಏನಿದೆಯೋ ಆ ವಾಟ್ ಈಸ್ ಏನಿದೆಯೋ ಅದ್ರ ಜೊತೆಗೆ ಟ್ರೈ ಮಾಡ್ತಾನೆ ನಿಲ್ಲೋದಕ್ಕೆ, ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾನೆ. ಹಿ ವಿಲ್ ಟ್ರೈ ಟು ಪುಷ್ ಔಟ್ ಸಮಥಿಂಗ್ಸ್. ಅಂದರೆ ಅದನ್ನು ಕೆಲವು ವಿಷಯಗಳನ್ನು ತಳ್ತಾನೆ, ಕೆಲವು ವಿಷಯಗಳನ್ನು ಹಿಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾನೆ. ಬಟ್ ಅವನ ಎಫರ್ಟು ಯಾವಾಗಲೂ ಇರುತ್ತೆ. ಅದಕ್ಕೆ ಇವತ್ತು ಶ್ರೀ ಭಗವಾನರು ಹೇಳ್ತಿದ್ದಾರೆ, ನಿಮ್ಮೊಳಗಡೆ ಯಾವ ಒಂದು ಪರಿಸ್ಥಿತಿ ಇದೆ, ನೀವು ಎಫರ್ಟ್ ಹಾಕ್ತಾ ಇದ್ದೀರಾ, ಎಫರ್ಟ್ ಹಾಕ್ತಿಲ್ವಾ, ಸೊ ಬಿಕಮ್ ಕಾನ್ಷಿಯಸ್ ಆಫ್ ದಟ್ ಅಂತ ಹೇಳಿ ಈ ಟೀಚಿಂಗ್ ಅಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು 2ನೇ ಟೀಚಿಂಗು. ಈಗ 3ನೇ ಟೀಚಿಂಗ್ ವಿಡಿಯೋ ನೋಡೋಣ, ಟೈಮ್ಲೆಸ್ ಇನ್ಸೈಟ್ಸ್. When the mind is not there, it is aloneness. When the mind is there, it is loneliness. Sri Bhagwan. ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ, ಮನಸ್ಸು ಇದ್ದಾಗ ಅಲ್ಲಿ ಅದು ಮಾತ್ರನೇ ಇದೆ, ಆದ್ರೆ ಮನಸ್ಸು ಇದ್ದಾಗ ಅಲ್ಲಿ ಒಂಟಿತನ ಇದೆ ಅಂತ ಹೇಳ್ತಿದ್ದಾರೆ. ವೆನ್ ದ ಮೈಂಡ್ ಇಸ್ ನಾಟ್ ದೇರ್, ಇಟ್ ಈಸ್ ಅಲೋನ್ಲೆಸ್. ವೆನ್ ದ ಮೈಂಡ್ ಇಸ್ ದೇರ್, ಇಟ್ ಈಸ್ ಲೋನ್ಲಿನೆಸ್ ಅಂತ ಹೇಳ್ತಿದ್ದಾರೆ. ಇವತ್ತು ನೋಡಿ, ಮನಸ್ಸಂದ್ರೆ ಏನು? ಮನಸ್ಸಂದ್ರೆ ದೇರ್ ಇಸ್ ಎ ಡಿವಿಷನ್. ನಮ್ಮೊಳಗಡೆ ಒಂದು ವಿಭಜನೆ ಅನ್ನೋದಿದೆ. ಇವತ್ತು ಸಪೋಸ್ ನಾವು ಏನಾದರೂ ದೊಡ್ಡದಾಗಿ ಸಾಧಿಸಿದ್ರು ಕೂಡ,
ಸಾಧಿಸಿದ ನಂತರ ಕೂಡ ಹೆಸರು, ಕೀರ್ತಿ, ಪ್ರತಿಷ್ಠೆ ಬಂದ ನಂತರ ಕೂಡ ಮನಸ್ಸಿದ್ರೆ ಏನಾಗುತ್ತೆ, ಆ ಒಂಟಿತನ ಅನ್ನೋದು ಬರುತ್ತೆ. ಇವತ್ತು ನೀವು ಗ್ರೇಟ್ ಸೆಲೆಬ್ರಿಟೀಸ್ ಅನ್ನ ತಗೊಳ್ಳಿ, ನೊಬೆಲ್ ಲಾರ್ಡ್ಸ್ ಅನ್ನ ತಗೊಳ್ಳಿ, ಯಾರನ್ನೇ ತಗೊಂಡ್ರು ಕೂಡ ಅವರೆಲ್ಲರಿಗೂ ಕೂಡ ಈ ಒಂಟಿತನವನ್ನ ತಡ್ಕೊಳಕ್ ಆಗ್ತಿರದೆ, ಇಟ್ ಈಸ್ ಅನ್ಬೇರಬಲ್. ಸೊ ಇವತ್ತು ಅವ್ರ ಲೈಫಲ್ಲಿ ಅವ್ರು ಅದನ್ನ ಗಿವ್ ಅಪ್ ಮಾಡಕ್ ಆಗ್ತಾ ಇಲ್ಲ. ಆದ್ರೆ ಯಾರು ಮನಸ್ಸಿನಿಂದ ವಿಮುಕ್ತಿ ಹೊಂದಿರ್ತಾರೋ ಅಂಥವರಿಗೆ ವಿಭಜನೆ ಅನ್ನೋದೇನೂ ಇರೋದಿಲ್ಲ. ಅಲ್ಲಿ ಹೊರಗಡೆ ಒಳಗಡೆ ಎಲ್ಲ ಒಂದೇ ಇರುತ್ತೆ. ಅಲ್ಲಿ ಡಿವಿಷನ್ ಇರೋದಿಲ್ಲ, ಎಲ್ಲರ ಜೊತೆಗೆ ಒಂದು ಕನೆಕ್ಷನ್ ಅನ್ನೋದು ಕೂಡ ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ನಾವು ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ. ಶ್ರೀ ಭಗವಾನ್ಸ್ ಕೋಟ್ಸ್. ಆಧ್ಯಾತ್ಮಿಕತೆ ಅಂದ್ರೆ ಏನು? ಆಧ್ಯಾತ್ಮಿಕತೆ ಅಂದ್ರೆ ಸಂಪೂರ್ಣವಾದ ಜೀವನವನ್ನ ಜೀವಿಸೋದು. ಅಂದ್ರೆ ಏನು? ಆಧ್ಯಾತ್ಮಿಕತೆಯಾಗಿ ನಾನು ಇದ್ದೀನಿ ಅಂತಂದ್ರೆ ನಾನು ಏನು ಎಂಜಾಯ್ ಮಾಡಬಾರ್ದು, ಎಲ್ಲದರಿಂದ ನಾನು ಇಂಡಿಫರೆಂಟ್ ಆಗಿರ್ಬೇಕು ಅಂತ ಹೇಳಿ ಅದರ ಅರ್ಥ ಅಲ್ಲ. ಆಧ್ಯಾತ್ಮಿಕತೆ ಅಂದ್ರೆ ಪ್ರತಿಯೊಂದು ಕ್ಷಣ ಕೂಡ ಪ್ರತಿಯೊಂದು ವಸ್ತುವನ್ನ ಎಲ್ಲವನ್ನ ಎಂಜಾಯ್ ಮಾಡೋದು. ಸೂರ್ಯ ಉದಯಿಸೋದು ಎಂಜಾಯ್ ಮಾಡೋದು, ಒಂದು ಮಗುವಿನ ಒಂದು ನಗುವನ್ನ ಎಂಜಾಯ್ ಮಾಡೋದು, ಅದನ್ನೇ ನಾವು ಆಧ್ಯಾತ್ಮಿಕತೆ ಅಂತ ಹೇಳಿ ಕರಿತೀವಿ. ಸೊ ಈ ಟೀಚಿಂಗ್ ಅಲ್ಲಿ ಮೊದಲನೇದು. ಸೊ ಎರಡನೇದು ಬಂದು ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ, ಇವತ್ತು ನೀನು ಬೆಳಿಬೇಕಂತಂದ್ರೆ ಯಾರು ನಿನ್ನ ನಿಲ್ಸಕ್ಕಾಗಲ್ಲ. ಆದ್ರೆ ನೀನು ಬೆಳಿಬಾರ್ದು ಅಂತ ನೀನು ಅನ್ಕೊಂಡ್ರೆ ಯಾರು ನಿನ್ಗೆ ಸಹಾಯ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ನೋಡಿ, ಇವತ್ತು ನಮ್ಮ ಜೀವನದಲ್ಲಿ ನಮಗೆ ಯಶಸ್ಸು ಬಂದಿಲ್ಲ ಅಂತಂದ್ರೆ ನಾವು ಎಷ್ಟೋ ಕಾರಣಗಳು ಕೊಡ್ತೀವಿ, ಎಕ್ಸ್ಕ್ಯೂಸ್ ಕೊಡ್ತೀವಿ. ಆದ್ರೆ ಆ ಎಕ್ಸ್ಕ್ಯೂಸ್ ಯಾಕೆ ಕೊಡ್ತೀವಿ? ಯಾಕೆಂದ್ರೆ ನಮ್ಮ ಸಾಮರ್ಥ್ಯ ಅಷ್ಟೇ ಇದೆ. ಇವತ್ತು ನಾವು ಮೋಸ್ಟ್ಲಿ ಈ ಕಾರಣ ಇರ್ಬೋದು, ಆ ಕಾರಣ ಇರ್ಬೋದು ಅಂತ ಏನೇನೋ ಕಾರಣಗಳನ್ನ ಕೊಡ್ತೀವಿ. ಇವತ್ತು ನಾನು ಯಶಸ್ವಿವಂತಳ ಆಗಿಲ್ಲ ಅಂತಂದ್ರೆ ಅದಕ್ಕೆ ಕಾರಣ ಸಾವಿರಾರು ಕೊಡ್ತೀವಿ. ಅದೆಲ್ಲ ಕೂಡ ಒಂದು ಲಿಮಿಟಿಂಗ್ ಬಿಲೀಫ್ ಅಂಡ್ ಡಿಸ್ಟ್ರಕ್ಟಿವ್ ಬಿಲೀಫ್ ಅಂತ ಹೇಳ್ತಿದ್ದಾರೆ. ಅದೇ ನಿಮ್ಮನ್ನ ಇವತ್ತು ವಿನಾಶಕ್ಕೆ ಕರ್ಕೊಂಡು ಹೋಗುತ್ತೆ. ಸೊ ಇವತ್ತು ನಿಮಗೆ ಏನೇನೋ ಮನಸ್ಸು ಸುಳ್ಳು ಹೇಳುತ್ತೆ. ನೋಡು, ಇವತ್ತು ನೀನು ಸಕ್ಸಸ್ಫುಲ್ ಆಗಿಲ್ಲ, ಅದಕ್ಕೆ ಕಾರಣ ಬಂದು ನಿಮ್ಮ ಹಸ್ಬೆಂಡು, ಅದಕ್ಕೆ ಕಾರಣ ಬಂದು ನಿಮ್ಮ ಅತ್ತೆ, ಅದಕ್ಕೆ ಕಾರಣ ಬಂದು ನಿನ್ನ ಪ್ರೊಫೆಸರ್ಸು, ಏನೇನೋ ಕಾರಣಗಳು ಕೊಡುತ್ತೆ. ಬಟ್ ಡೋಂಟ್ ಬಿಲೀವ್ ದಟ್ ಅಂತ ಹೇಳ್ತಿದ್ದಾರೆ. ಇವತ್ತು ನಿಜವಾಗ್ಲೂ ನಿಮ್ಮ ಲೈಫಲ್ಲಿ ನಿಮ್ಗೊಂದು ಪ್ಯಾಷನ್ ಅನ್ನೋದು ಇತ್ತು ಅಂದ್ರೆ, ನೀವು ಮುಂದೆ ಸಾಧಿಸ್ಬೇಕು ಅಂತ ನಿಮ್ಮಲ್ಲಿ ತಪನೆ ಇತ್ತು ಅಂದ್ರೆ ಖಂಡಿತ ಯಾರು ನಿಮ್ಮನ್ನ ನಿಲ್ಸಕ್ಕಾಗಲ್ಲ. ನೀವು ಮುಂದೆ ಹೋಗ್ತಾ ಇರ್ತೀರಾ. ಸೊ ಅದಕ್ಕೆ ಭಗವಾನ್ ಹೇಳ್ತಿದ್ದಾರೆ, ನೋಬಡಿ ಕ್ಯಾನ್ ಸ್ಟಾಪ್ ಯುವರ್ ಸಕ್ಸಸ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇದು ಈ ಟೀಚಿಂಗಿನ ಅರ್ಥ. ಈಗ ಇನ್ನೊಂದು ಟೀಚಿಂಗ್ ವಿಡಿಯೋ ನೋಡೋಣ. ಲೈಫ್ ಲೆಸನ್ಸ್ ವಿತ್ ಶ್ರೀ ಭಗವಾನ್. Shri Bhagavan, what do you mean when you say create your own God? Create your own God. It depends upon what God you are creating. If you are creating a God who gives you wealth, you will get wealth. If you create a God who gives you health, you will get health. So it depends on what God you are creating. Suppose you are a miser, then your God also will be miser. Suppose you are a person who is slow in helping others, then your God will also be slow in helping you. Suppose you are rude and rough and arrogant, then your God also will be rude, rough and arrogant. Your God will reflect you. Your God and you are not separate. Whatever qualities you have, your God will reflect. If you change, your God will also change. That is why we say, create your own God. So if your God is powerful, your God is loving, if your God is quick to respond, then you have got benefits. But for that, you must change yourself.
ಶ್ರೀ ಭಗವಾನರ ಹತ್ರ ಒಂದು ಪ್ರಶ್ನೆ ಕೇಳ್ತಿದ್ದಾರೆ. ಭಗವಾನ್, ನಿಮ್ಮ ದೇವರನ್ನ ನೀವು ಸೃಷ್ಟಿ ಮಾಡಿ ಅಂತ ಹೇಳ್ತಾ ಇದ್ದೀರಾ ಅಂದ್ರೆ ಅದಕ್ಕೆ ಅರ್ಥ ಏನು ಅಂತ ಕೇಳ್ತಿದ್ದಾರೆ. ಇಲ್ಲಿ ಶ್ರೀ ಭಗವಾನ್ ಹೇಳ್ತಿದ್ದಾರೆ, ಯು ಕ್ರಿಯೇಟ್ ಯುವರ್ ಓನ್ ಗಾಡ್ ಅಂದ್ರೆ ಅದು ಯಾವುದ್ರ ಮೇಲೆ ಆಧಾರ ಪಟ್ಟಿದೆ ಅಂದ್ರೆ ನೀನು ಯಾವ ದೇವರನ್ನ, ಯಾವ ರೀತಿಯಾದ ದೇವರನ್ನ ನೀನು ಸೃಷ್ಟಿಸಿದ್ಯೋ ಅದ್ರ ಮೇಲೆ ಆಧಾರ ಪಟ್ಟಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇವತ್ತು ನೀನು ಐಶ್ವರ್ಯ ಕೊಡುವಂತ ದೇವರಾಗಿ ನಿನಗಿದ್ರೆ ಖಂಡಿತ ಆ ದೇವರ ಐಶ್ವರ್ಯ ಕೊಡ್ತಾರೆ. ಸಪೋಸ್ ನಿನಗೆ ಆರೋಗ್ಯ ಕೊಡುವಂತ ದೇವರಾಗಿ ನೀನು ಸೃಷ್ಟಿ ಮಾಡ್ಕೊಂಡ್ರೆ ಆರೋಗ್ಯ ಕೊಡ್ತಾರೆ. ಸೊ ಯಾವ ರೀತಿಯಾದ ದೇವರನ್ನ ನೀನು ಸೃಷ್ಟಿ ಮಾಡ್ಕೊಂಡಿದ್ಯೋ ಅದ್ರ ಮೇಲೆ ಆಧಾರ ಪಟ್ಟಿದೆ. ಸಪೋಸ್ ಇವತ್ತು ನೀನು ತುಂಬಾ ಜುಬುಣ, ನೀನು ಏನು ₹1 ಯಾರಿಗೂ ಬಿಡುಕಾಸು ಕೊಡಲ್ಲ, ನಿನ್ನ ದೇವರು ಕೂಡ ಅದೇ ಜುಬುಣ್ತನ ಇರ್ತಾರೆ. ನೀನ್ ಕೇಳಿ 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 ಯಾವಾಗ್ಲೂ ನಿನ್ಗೆ ಅನುಗ್ರಹ ಸಿಗತ್ತೆ. ಸಪೋಸ್ ಇವತ್ತು ನೀವು ಹೆಲ್ಪ್ ಮಾಡೋದೇ ಇಲ್ಲ, ತುಂಬಾ ಸ್ಲೋ ಆಗಿ ಹೆಲ್ಪ್ ಮಾಡ್ತೀರಾ ಬೇರೆಯವ್ರಿಗೆ, ಅಷ್ಟು ಫಾಸ್ಟ್ ಆಗಿ ಮಾಡಲ್ಲ. ಈವನ್ ನಿಮ್ಮ ದೇವರು ಕೂಡ ತುಂಬಾ ಸ್ಲೋ ಆಗಿರ್ತಾರೆ ನಿಮ್ಗೆ ಹೆಲ್ಪ್ ಮಾಡೋದ್ರಲ್ಲಿ. ಇವತ್ತು ನೀವು ತುಂಬಾ ರ್ಯಾಶ್ ಆಗಿ, ರೂಡ್ ಆಗಿ, ಕಠಿಣವಾಗಿ ಬೇರೆಯವ್ರ ಹತ್ರ ಮಾತಾಡ್ತೀರಾ. ಈವನ್ ನಿಮ್ಮ ದೇವರು ಕೂಡ ಅದೇ ರೀತಿ ಇರ್ತಾರೆ. ಸೊ ನಿಮ್ಮ ಒಂದು ಪ್ರತಿಬಿಂಬನೇ ನಿಮ್ಮ ದೇವರಾಗಿರ್ತಾರೆ ಅಂತ ಹೇಳ್ತಿದ್ದಾರೆ. ಸೊ ಇವತ್ತು ನೀವು ಮತ್ತೆ ದೇವರು ಬೇರೆ ಬೇರೆ ಅಲ್ಲ. ಯಾವ ಗುಣಗಳು ನಿಮ್ಮ ಹತ್ರ ಇದೆಯೋ ಅದೇ ಗುಣಗಳೇ ದೇವ್ರ ಹತ್ರ ಕೂಡ ಇರುತ್ತೆ, ಅದೇ ಪ್ರತಿಬಿಂಬಿಸ್ತಾರೆ ದೇವರು ಕೂಡ. ಯಾವಾಗ ನಾವು ಬದಲಾವಣೆ ಆಗುತ್ತೀವೋ ನಮ್ಮ ದೇವರು ಕೂಡ ಬದಲಾವಣೆ ಆಗ್ತಾರೆ. ಅದಕ್ಕೆ ಶ್ರೀ ಭಗವಾನ್ ಹೇಳ್ತಿದ್ದಾರೆ, ಕ್ರಿಯೇಟ್ ಯುವರ್ ಓನ್ ಗಾಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಇವತ್ತು ನೀವು ಪವರ್ಫುಲ್ ಗಾಡು, ಕ್ವಿಕ್ ರೆಸ್ಪಾಂಡಿಂಗ್ ಗಾಡು, ಲವ್ವಿಂಗ್ ಗಾಡು, ತುಂಬ ವೇಗವಾಗಿ ನಿಮಗೆ ಸ್ಪಂದಿಸುವಂಥ ದೇವರು, ಶಕ್ತಿಯುತವಾದ ದೇವರು, ಪ್ರೀತಿಸುವಂಥ ದೇವರು, ಈ ರೀತಿ ನೀವು ದೇವರನ್ನ ಸೃಷ್ಟಿಸ್ಕೊಂಡ್ರೆ ಮತ್ತೆ ಆ ರೀತಿ ನೀವು ಕೂಡ ಬದಲಾವಣೆ ಆದ್ರೆ, ಇಷ್ಟು ಅದ್ಭುತವಾದ ಪವಾಡವನ್ನ ಈಗ ನಾವು ನೋಡಿದ್ವಿ. ಈಗ ನಾವು ಪ್ರಾರ್ಥನೆ ಮಾಡೋಣ. ಈ ಎಲ್ಲ ಬೋಧನೆಗಳು ನಮ್ಮ ಜೀವನದಲ್ಲಿ ವಾಸ್ತವವಾಗಬೇಕು, ಅದು ರಿಯಲೈಸೇಷನ್ ರೂಪದಲ್ಲಿ ನಮಗೆ ಆಗ್ಬೇಕಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಈ ಭಜನೆಯಲ್ಲಿ ಭಾಗವಹಿಸೋಣ. കരയിൽ നത്തമെന്ന ദേശത്ത് പാലാനദിക്കരയിൽ നത്തമെന്ന ദേശത്ത് വൈദർഭി പുത്രനായി പിറന്നുവല്ലോ. സത്യലോകവാസനായി സച്ചിദാനന്ദനായി സത്യലോകവാസനായി സച്ചിദാനന്ദനായി വരദാനം നടത്തുവാൻ അവതരിച്ചു. വരം വേണം വരം വേണം ജീവൻ മുക്തി വരം വേണം. വരം വേണം വരം വേണം ജീവൻ മുക്തി വരം വേണം. ഈശ്വര ഭഗവാനെ വരം തരണം. ഭഗവാൻ നീ വന്നുവല്ലോ ഭഗവാൻ നീ വന്നുവല്ലോ ഭഗവാൻ ഭഗവതി വന്നുവല്ലോ. ഭഗവാൻ നീ വന്നുവല്ലോ ഭഗവാൻ നീ വന്നുവല്ലോ ഭഗവാൻ ഭഗവതി വന്നുവല്ലോ. ಇಲ್ಲಿಗೆ ನಾವು ಈ ಸತ್ಸಂಗವನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ತೆ.